ಇದಕ್ಕೆ ಬೇಕಾಗಿರುವ ರೆಸಿಪಿ, ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಏನಂತ ನೋಡೋಣ ಬನ್ನಿ. ಸಣ್ಣ ಬದನೆಕಾಯಿ ನೋಡಿ, ಸಣ್ಣ ಪುಟ್ಟ ಸೈಜ್ ಬದನೆಕಾಯಿ ಈ ತರ ತಗೊಂಡ್ರೆ ಬೇಗ ಫ್ರೈ ಆಗುತ್ತೆ. ಇದು 1/2 kg ಮೇಲಿದೆ. 2 ದೊಡ್ಡ ಈರುಳ್ಳಿ, ಧನಿಯಾ ಪೌಡರ್, ಚಿಲ್ಲಿ ಪೌಡರ್, ಸ್ವಲ್ಪ ಜಾಗರಿ, ಬೆಲ್ಲದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಣಕೊಬ್ಬರಿ ತುರಿ, ಅರಿಶಿನ ಪುಡಿ, ಕರಿಬೇವು, ಹುರಿದಿಟ್ಕೊಂಡು ಸಿಪ್ಪೆನೂ ತೆಗೆದುಕೊಂಡಿದ್ದೀನಿ, ಕಡಲೆ ಬೀಜ, ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕೊತ್ತಂಬರಿ ಸೊಪ್ಪು, ಬಿಳಿ ಎಳ್ಳು, ಉಪ್ಪು, ಒಗ್ಗರಣೆಗೆ ಎಣ್ಣೆ. ಈಗ ಮಾಡುವ ವಿಧಾನ ನೋಡೋಣ ಬನ್ನಿ. ಈಗ ನೋಡಿ, ಹುರ್ಕೊಳಕ್ಕೆ ನಾನು ಆಲ್ರೆಡಿ ಕಡಲೆ ಬೀಜ ಹುರಿದಿಟ್ಕೊಂಡು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಲ್ಲ, ಈಗ ಇದನ್ನ ರೋಸ್ಟ್ ಮಾಡೋದು ಬೇಡ, ರೋಸ್ಟ್ ಆಗಿದೆ. ತುರಿದಿಟ್ಕೊಂಡಿರೋ ಒಂದು ಅರ್ಧ ಕಪ್ ಒಣಕೊಬ್ಬರಿ, 2-3 ಸ್ಪೂನ್ ಬಿಳಿ ಎಳ್ಳು, ಇದೆರಡು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಂಡು ಡ್ರೈ ರೋಸ್ಟ್, ಒಂದು 30 ಸೆಕೆಂಡ್ಸ್ ಡ್ರೈ ರೋಸ್ಟ್. ನೋಡಿ, ಈಗ ಇದು ಹುರ್ಕೊಂಡಿದ್ದಾಗಿದೆ. ಇದನ್ನ ಮಿಕ್ಸಿ ಜಾರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಈಗ ಇದನ್ನು ಫ್ರೈ ಮಾಡಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅನ್ನಲ್ವಾ, ಅದನ್ನ ಇದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಸಾಲ್ಟ್, ಇದೆಲ್ಲ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ಕೊಳ್ಳೋಣ. ಜೀರಿಗೆ, 1 ಟೀ ಸ್ಪೂನ್ ಜೀರಿಗೆ. ಫುಲ್ ತರ್ತರಿಯಾಗಿ ಪೌಡರ್ ಮಾಡ್ಕೊಂಬರೋಣ. ನೋಡಿ, ಈಗ ಆಗಿದೆ ನೋಡಿ, ಈ ತರ ತರ್ತರಿಯಾಗಿ ಪೌಡರ್, ಫೈನ್ ಪೌಡರ್ ಬೇಡ. ಇದನ್ನ ಒಂದು ಬೌಲ್ಗೆ ಹಾಕೊಳ್ಳೋಣ. ಬದನೆಕಾಯಿ ನೋಡ್ಕೊಂಡು, ಮಸಾಲೆ ನೋಡ್ಕೊಂಡು ಹಾಕೊಳ್ಳಿ. ನೋಡಿ, ಈ ಕಡಲೆ ಬೀಜ ಪೌಡರ್ಗೆನೆ ಅರಿಶಿನ 1/2 ಸ್ಪೂನು, ಚಿಲ್ಲಿ ಪೌಡರ್ 1 ಸ್ಪೂನು, ಧನಿಯಾ ಪೌಡರ್ 1/4 ಸ್ಪೂನ್ ಹಾಕೊಂಡಿದ್ದೀನಿ. ಅರ್ಧ ಸ್ಪೂನ್ ಮೇಲೆ ಇಳಿಯುತ್ತೆ. 1/4 ಸ್ಪೂನ್ ಧನಿಯಾ ಪೌಡರ್. ಇದರಲ್ಲಿ ಸ್ವಲ್ಪ ಸಾಲ್ಟ್, ಆಗ್ಲೇ ಗ್ರೈಂಡ್ ಮಾಡಕ್ಕೆ ಹಾಕೊಂಡಿದ್ರಲ್ಲ, ಈಗ ಸ್ವಲ್ಪ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಫ್ರೆಂಡ್ಸ್, ನಾನು ಮನೆಯಲ್ಲಿ ಮಾಡಿದ ಖಾಲಿ ಆಗಿತ್ತು, ಸೊ ಇದು ಔಟ್ಸೈಡ್ ರೆಡಿಮೇಡ್. ಮನೆಯಲ್ಲಿ ಇರೋದಿದ್ರೆ ಹಾಕೊಳ್ಳಿ, ತುಂಬಾ ಟೇಸ್ಟ್ ಇರುತ್ತೆ ಇಲ್ಲಿ. ಈಗ ಇದೆಲ್ಲ ಮಿಕ್ಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಕರೆಕ್ಟಾಗಿ 1 ಸ್ಪೂನ್ ಹಾಕೊಂಡಿದ್ದೀನಿ, ತುಂಬಾ 1 ಸ್ಪೂನ್ ತಗೊಂಡಿದ್ದೀನಿ ನೋಡಿ. ಇದನ್ನೆಲ್ಲ ಫುಲ್ ಮಿಕ್ಸ್ ಮಾಡ್ಕೊಳ್ಳೋಣ. ಇದರಲ್ಲಿ ಏನೇನು ಅಂತ ಮತ್ತೊಂದ್ಸತಿ ಹೇಳ್ತೀನಿ ನೋಡಿ. ಖಾರ ಪುಡಿ, ಧನಿಯಾ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅರಿಶಿನ ಪುಡಿ, ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈಗ ಆ ತರ ಮಿಕ್ಸ್ ಮಾಡ್ಕೊಂಡ್ರಲ್ಲ, ಈಗ ಪೇಸ್ಟ್ನ, ಚಿಲ್ಲಿ ಪೌಡರ್ನೆಲ್ಲ, ಈ ಟೈಮಲ್ಲಿ ಒಂದು 1/2 ಕಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಆನಿಯನ್ಸ್ ಹಾಕೊಳ್ಳೋಣ. ಸ್ಟಫಿಂಗ್ಗೆ ಇದು ಫಿಲ್ ಮಾಡ್ಕೊಂಡು ರೆಡಿ ಮಾಡ್ಕೊಂತ ಇರೋದು, ಬದನೆಕಾಯಿ ಒಳಗೆ ಸ್ಟಫಿಂಗ್ ಆಗಿದೆ. ಬದನೆಕಾಯಿ ನೀರಲ್ಲಿ ಹಾಕೊಂಡು ಇಟ್ಕೊಂಡಿದ್ದೆ, ಸ್ವಲ್ಪ ಕಲ್ಲುಪ್ಪು ಹಾಕಿ ನೀರಲ್ಲಿ ಹಾಕಿಟ್ಟಿದ್ದೆ. ಈ ತರ ವಾಶ್ ಮಾಡಿದ್ದೀನಿ ಆಲ್ರೆಡಿ, ಬಟ್ ಸ್ಟಿಲ್ ಕಲ್ಲುಪ್ಪು ಹಾಕಿ ನೀರಲ್ಲಿ ಹಾಕಿ ಈ ತರ ಇಟ್ಟಿದ್ದೆ. ಈಗ ಬದನೆಕಾಯಿ ಈ ತರ ತಗೊಂಡು ಹಿಂದೆ ತುದಿ ಇರುತ್ತಲ್ಲ, ಅದನ್ನ ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡ್ಕೊಂಡು ಒಂದು ಬದನೆಕಾಯಿ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ತರ ಸ್ವಲ್ಪನೇ, ಅರ್ಧನೂ ಬೇಡ, ಒಂದು 1/4 ಭಾಗ ಪ್ಲಸ್ ಸಿಂಬಲ್ ಹಾಕೊಳ್ಳಿ. ಈ ತರ ಹಾಕಿ, ಈ ತರ ಪ್ಲಸ್ ಸಿಂಬಲ್ ಹಾಕೊಳ್ಳಿ. ಪ್ಲಸ್ ಸಿಂಬಲ್ ಹಾಕೊಂಡು ಇದಕ್ಕೆ ಸ್ವಲ್ಪ ಈ ತರ ಫಿಲ್ ಮಾಡ್ಕೊಳೋ ಅಷ್ಟು ಜಾಗ ಮಾಡ್ಕೊಂಡು ಇದನ್ನ ಒಳಗಡೆ ಫಿಲ್ ಮಾಡಿ. ಸ್ವಲ್ಪ ಚಿಕ್ಕ ಬದನೆಕಾಯಿ ಅಲ್ವಾ, ಸ್ವಲ್ಪನೇ ಇಡ್ಸುತ್ತೆ, ಬಟ್ ಟೇಸ್ಟ್ ಜಾಸ್ತಿ ಇದ್ರಲ್ಲೇ. ಸಣ್ಣ ಬದನೆಕಾಯಲ್ಲಿ ತುಂಬಾ ರುಚಿ. ಈ ತರ ಫಿಲ್ ಮಾಡಿ ಎಲ್ಲ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ನೋಡಿ, ಒಲೆ ಹಚ್ಚಿ ಬಾಣ್ಲಿ ಇಟ್ಕೊಂಡಿದೀನಿ. ಈ ಸೈಜ್ ಬಾಣ್ಲಿ ಸಾಕು, ಚಿಕ್ಕ ಪುಟಾಣಿ ಬದನೆಕಾಯಿ ಎಲ್ಲ ಈ ಸೈಜ್ ಬಾಣ್ಲಿ ಸಾಕು. ಈಗ ಅದು ಬಾಣ್ಲಿ ಬಿಸಿ ಆಗಿದ ತಕ್ಷಣ ಆಯಿಲ್ ಹಾಕೊಳ್ಳೋಣ. ನೋಡಿ, ಎಣ್ಣೆ ಕಾಗಿದೆ. ಈಗ ಸ್ವಲ್ಪ ಸಾಸಿವೆ ಹಾಕ್ತಾ ಇದೀನಿ ನೋಡಿ, ಸಾಸಿವೆ ಚೆನ್ನಾಗಿ ಸಿಡಿಲಿ. ಕಟ್ ಮಾಡಿದಂತ ಈರುಳ್ಳಿ ತೆಗ್ದಿಟ್ಟಿದ್ನಲ್ಲ, ಅದು ಈ ಟೈಮಲ್ಲಿ ಹಾಕೊಳ್ಳೋಣ. ಎಣ್ಣೆ ಇಷ್ಟು ಬೇಕಾಗುತ್ತೆ, ಯಾಕಂದ್ರೆ ಇದು ಹೆಸರೇ ಎಣ್ಣೆ ಬದನೆಕಾಯಿ ಅಲ್ವಾ, ಎಣ್ಣೆ ಬದನೆಕಾಯಿ. ಎಣ್ಣೆ ಎಷ್ಟಿದ್ರೆ ಅಷ್ಟು ಟೇಸ್ಟ್. ಬಟ್ ಇಷ್ಟು ಎಣ್ಣೆ ನಮ್ ಗ್ಲಾಸಲ್ಲಿ ಕರಿಯಲ್ಲಿ ಸಿಗಲ್ಲ, ಆ ಮಸಾಲೆಗೆಲ್ಲ ಫ್ರೈ ಆಗ್ಬಿಟ್ಟಿರುತ್ತೆ. ಎಣ್ಣೆ ಕಡಿಮೆ ಆಗುತ್ತೆ ಹೋಗ್ತಾ ಹೋಗ್ತಾ.
ನೋಡಿ ಸ್ವಲ್ಪ ವೈಟ್ ಇತ್ತಲ್ವಾ, ಇದು ಸ್ವಲ್ಪ ಬ್ರೌನ್ ಕಲರ್ ಬರ್ತಾ ಇದೆ. ಈ ಟೈಮಲ್ಲಿ ಸ್ವಲ್ಪ ಕರಿಬೇವು ಹಾಕೊಳ್ಳೋಣ. ಕರಿಬೇವು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ ಈಗ ಫ್ರೈ ಆಗ್ತಿದೆಲ್ಲ, ಈ ಟೈಮಲ್ಲಿ ಸ್ವಲ್ಪ ಸಾಲ್ಟ್ ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ. ಆನಿಯನ್ ಆಗಲಿ ಟೊಮೆಟೊ ಆಗಲಿ ನೀವೇನೇ ಫ್ರೈ ಮಾಡಬೇಕಾದ್ರೆ ಸ್ವಲ್ಪ ಮಧ್ಯದಲ್ಲಿ ಆ್ಯಡ್ ಮಾಡ್ಕೊಳ್ಳಿ ಸಾಲ್ಟ್ನ, ಬೇಗ ಫ್ರೈ ಆಗುತ್ತೆ. ಫ್ರೆಂಡ್ಸ್, ಈಗ ಚೆನ್ನಾಗಿ ಆಯಿಲಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಲ್ಲ, ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದರೆ ಆ ಟೈಮಲ್ಲೆಲ್ಲ ಪೌಡರ್ಸ್, ಸ್ವಲ್ಪ ಚಿಲ್ಲಿ ಪೌಡರ್ ಈಗ ಆ್ಯಡ್ ಮಾಡ್ಕೋಬೋದು. ಚಿಲ್ಲಿ ಪೌಡರು, ಟರ್ಮರಿಕ್ ಪೌಡರ್ ಆಲ್ರೆಡಿ ಮಸಾಲಲ್ಲಿ ಮಿಕ್ಸ್ ಮಾಡಿದ್ದೀವಿ, ಇದಕ್ಕೂ ಸ್ವಲ್ಪ ಹಾಕೊಳ್ಳೋಣ. ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಟೊಮೆಟೊ ಇಲ್ದಿರ ಮಾಡೋಂಥದ್ದು, ಇದಕ್ಕೆ ಟೊಮೆಟೊ ಆ್ಯಡ್ ಮಾಡಬಾರ್ದು. ಇದು ಹುಣಸೆ ಹಣ್ಣು ಮತ್ತು ಬೆಲ್ಲ, ಯಾಕಂದರೆ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡ್ತಾ ಇರೋದು. ತುಂಬ ಟೇಸ್ಟ್ ಇರುತ್ತೆ, ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಚಪಾತಿಗೆ, ದೋಸೆಗೆ, ಇಡ್ಲಿಗೆ, ಬಿಸಿ ಬಿಸಿ ಅನ್ನದ ಜೊತೆ. ನೋಡಿ ಈಗ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ನೋಡಿ. ಈ ಟೈಮಲ್ಲಿ ಅರಿಶಿನ ಪುಡಿ, ಚಿಲ್ಲಿ ಪೌಡರ್ 1.5 ಸ್ಪೂನ್ ಹಾಕೊಳ್ಳೋಣ. ಅಲ್ಲಿ ಮಸಾಲೆಗೆ 1 ಸ್ಪೂನ್ ಹಾಕೊಂಡಿದ್ರಲ್ಲ, ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಟೈಮಲ್ಲಿ ಇವಾಗ ಈ ಥರ ಫಿಲ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ, ಬ್ರಿಂಜಾಲ್ಗೆಲ್ಲ, ಬದನೆಕಾಯಿಗೆ ಈ ಥರ ಎಲ್ಲ ಮಸಾಲೆ ಎಲ್ಲ ಒಳಗಡೆ ಸ್ಟಫ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ. ಇದನ್ನ ಒಂದೊಂದೇ ಬಿಡೋಣ. ಆಕ್ಚುಲಿ ಇದ್ರಲ್ಲಿ ತುಂಬಾ ಮೆಥಡ್ಸ್ ಇದೆ ಮಾಡೋದು. ಇದನ್ನ ಫಸ್ಟ್ ಬದನೆಕಾಯಿನ ಪೀಸಸ್ ಮಾಡ್ಕೊಂಡು ಆಯಿಲಲ್ಲಿ ಫ್ರೈ ಮಾಡಿ ಪ್ಲೇಟಿಗೆ ಪಕ್ಕಕ್ಕೆ ತೆಗೆದಿಟ್ಕೋಬಹುದು. ಆಮೇಲೆ ಬೇಕಾದ್ರೆ ನೀವು ಮಸಾಲೆ ಹಾಕೊಂಡಿದ್ದೀರಲ್ಲ ಅದನ್ನೆಲ್ಲ ಫಿಲ್ ಮಾಡಿ ಹಾಕ್ಬೋದು. ಅದು ಸ್ವಲ್ಪ ಎಣ್ಣೆ ಜಾಸ್ತಿ ಅನ್ಸುತ್ತೆ. ಈ ತರನು ಮಾಡಿ ನೋಡಿ. ಇದು ಹೆಂಗೋ ನಾವು ಆಯಿಲಲ್ಲಿ ಹಾಕಿ ಹಾಕ್ತೀವಲ್ಲ ಮತ್ತೆ ಸೆಕೆಂಡ್ ಟೈಮು, ತುಂಬಾ ಆಯಿಲ್ ಅನ್ಸುತ್ತೆ. ಈ ತರ ಮಾಡಿ ನೋಡಿ ಫ್ರೆಂಡ್ಸ್, ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು, ಆಯಿಲನ್ನು ಸ್ವಲ್ಪ ಕಡಿಮೆ ಹಿಡಿಯುತ್ತೆ. ಪ್ಲೇಟ್ ಓಪನ್ ಮಾಡಿ ನೋಡಿ, ಕಾಲ್ ಭಾಗ ಫ್ರೈ ಆಗಿದೆ ಈಗ. ಈ ಟೈಮಲ್ಲಿ ಈ ಮಸಾಲನೆಲ್ಲ ಹಾಕೋಣ. ಮಸಾಲೆನ ಹಾಕೊಂಡ್ಬಿಟ್ರಲ್ಲ, ಇವಾಗ ಈ ಹುಣಸೆ ನೆನ್ಸಿಟ್ಕೊಂಡಿದ್ರಲ್ಲ ಆ ರಸನ ಇದ್ರ ಸೇರಿಸ್ಕೊಂಡು ಮಿಕ್ಸ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಇಷ್ಟ ಹಾಕೊಂಡಿದ್ದೀನಲ್ಲ, ಈಗ ಮಸಾಲೆ ಬೌಲ್ ಇತ್ತಲ್ವಾ ಅದಕ್ಕೆ ನೀರ್ ಹಾಕಿ, ಈಗ ನಿಮ್ಗೆ ಎಷ್ಟು ಬೇಕೋ, ಗಟ್ಟಿ ಆಗ್ಬೇಕಾ, ಸ್ವಲ್ಪ ನೀರ್ ಆಗ್ಬೇಕಾ, ಸೆಮಿ ಆಗ್ಬೇಕಾ ನೋಡ್ಕೊಂಡು ನೀವು ನೀರ್ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಶೇಕ್ ಮಾಡಬೇಡಿ, ಸೈಡ್ ಇಂದ ಈ ತರ ತಗೊಳ್ಳಿ, ಯಾಕಂದ್ರೆ ಒಳಗಡೆ ಎಲ್ಲ ಫಿಲ್ ಮಾಡ್ಕೊಂಡಿರ್ತೀವಲ್ಲ ಅದೆಲ್ಲ ಆಚೆ ಬಂದ್ಬಿಡುತ್ತೆ. ಈ ತರ ಸೈಡ್ ಇಂದ ಈ ತರ ಹಾಕೊಳ್ಳಿ. ಹಾಕೊಂಡು ಈಗ ನೋಡಿ, ಈ ಟೈಮಲ್ಲಿ ಜಾಗ್ರಿ ಪೌಡರ್ ಮಿಕ್ಸ್ ಮಾಡ್ಕೊಳ್ಳಿ, ಬೆಲ್ಲದ ಪುಡಿ. ಹುಳಿ ಎಷ್ಟು ತಗೊಂಡಿದ್ನೋ ಅಷ್ಟು ತಗೊಂಡಿದ್ದೆ, ಅದೇ ಸಮಾನವಾಗಿ ತಗೊಂಡಿದ್ದೆ ಬೆಲ್ಲ. ನೋಡಿ ಇಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಇವಾಗ ಸಿಮ್ಮಲ್ಲಿ, ಸ್ವಲ್ಪ ಸಿಮ್ಮಲ್ಲಿ ಬೇಯಕ್ ಬಿಡೋಣ. ಈಗ ನಾನು ಟೇಸ್ಟ್ ನೋಡಿದೆ, ಸಾಲ್ಟ್, ಚಿಲ್ಲಿ ಪೌಡರ್ ನಿಮ್ಗೆ ಏನ್ ಬೇಕೋ ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬಹುದು. ನಾನು ಟೇಸ್ಟ್ ನೋಡಿದೆ, ಎಲ್ಲ ಕರೆಕ್ಟ್ ಆಗಿದೆ. ಈಗ ಪ್ಲೇಟ್ ಕ್ಲೋಸ್ ಮಾಡಬೇಡ. ಈಗ 7 to 8 ಮಿನಿಟ್ಸ್ ಇದು ಕುಕ್ ಆಗಲಿ. ಈಗ ಪ್ಲೇಟ್ ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಬಾಯ್ಲ್ ಆಗಿದೆ, ಎಷ್ಟು ಸಾಫ್ಟ್ ಆಗಿದೆ ನೋಡಿ. ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ ಅಂತ, ಲಾಸ್ಟ್ ಒಂದ್ ಇರುತ್ತಲ್ಲ ನೋಡಿ, ಈ ತರ ಹಂಗೆ ಕಟ್ ಆಗೋಯ್ತು ನೋಡಿ. ಈ ಟೈಮಲ್ಲಿ ಇವಾಗ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ರಲ್ಲ ಅದನ್ನ ಫುಲ್ ಈ ತರ ಅನ್ಸ್ಕೊಡಿ. ಇದಕ್ಕೆ ಬಿಸಿ ಬಿಸಿ ಚಪಾತಿ ಜೊತೆ ಸೂಪರ್ ಆಗಿರುತ್ತೆ. ಚಪಾತಿ, ರೈಸು, ಜೋಳದ ರೊಟ್ಟಿ, ದೋಸೆ, ರವೆ ಇಡ್ಲಿ, ನಾರ್ಮಲ್ ಇಡ್ಲಿ, ಎಲ್ಲದಕ್ಕೂ ಟೇಸ್ಟ್. ಈಗ ನೋಡಿ ಚಪಾತಿ ಮಾಡ್ತೀನಿ ಎಣ್ಣೆ ಬದನೆಕಾಯಿಗೆ. ಇದಲ್ಲಿ ನೋಡಿ ಇದು ಬಾಕ್ಸ್ ಶೇಪ್ ಅಲ್ಲಿ ಬರುತ್ತೆ, ಇದು ಟ್ರಯಾಂಗಲ್ ಅಲ್ಲಿ ಬರುತ್ತೆ, ಇದು ಪರೋಟ ತರ ಸರ್ಕಲ್ ಮಾಡ್ಕೊಂಡು ಈ ತರ ರೋಲ್ ಮಾಡಿ ಈ ತರ ಇಟ್ಕೊಂಡಿದೀನಿ. ಈಗ ಲಂಚ್ ಟೈಮ್ ಆಯ್ತಲ್ಲ, ಸೊ ಎಣ್ಣೆ ಬದನೆಕಾಯಿಗೆ ಚಪಾತಿ ಮಾಡ್ತೀನಿ ಈಗ. ಈಗ ಫಸ್ಟ್ ಈ ಶೇಪ್ ಅಲ್ಲಿ ಮಾಡ್ತೀನಿ. ಸ್ವಲ್ಪ ಡಿಪ್ ಮಾಡಿ
ಹಿಟ್ಟು ಸ್ವಲ್ಪ ಸಾಫ್ಟ್ ಕಲ್ಸ್ಕೊಳ್ಳಿ, ಚಪಾತಿ ಸಾಫ್ಟ್ ಆಗಿ ಬರುತ್ತೆ. ಪೂರಿಗೆ ಯಾವಾಗ್ಲೂ ಸ್ವಲ್ಪ ಗಟ್ಟಿಯಾಗಿರ್ಬೇಕು, ಹಾರ್ಡ್ ಆಗಿ. ಚಪಾತಿಗೆ ಸ್ವಲ್ಪ ಸಾಫ್ಟ್ ಆಗೇ ಇರ್ಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ ಚಪಾತಿ ಹಿಟ್ಟು ಕಲ್ಸೋದು, ಅದ್ರ ಮೇಲೆ ಏನ್ ಹಾಕಿ ಮುಚ್ಚಬೇಕು ಎಲ್ಲ ತೋರಿಸ್ಕೊಡ್ತೀನಿ. ಈಗ ನೋಡಿ ಹೆಂಚ್ಕಾಗಿದೆ, ಫ್ರೈ ಮಾಡ್ತೀನಿ. ಈಗ ನೋಡಿ ಒಂದ್ ಸೈಡ್ ಫ್ರೈ ಆಗಿದೆ. ಹಾಗಾಗಿ ಈ ತರ ಟರ್ನ್ ಮಾಡ್ಕೊಂತಾ ಇರಿ. ಈ ತರ ತೆಗಿಬಾರ್ದು, ಫ್ರೈ ಆಗೋ ಟೈಮಲ್ಲಿ ಈ ತರನೇ ಟರ್ನ್ ಮಾಡ್ಕೋಬೇಕು. ಈ ತರ ತೆಗ್ದು ಹಿಂಗ್ ಹಾಕ್ಬಾರ್ದು, ಚಪಾತಿ ಗಟ್ಟಿ ಬರುತ್ತೆ. ಹಿಂಗೆ ಟರ್ನ್ ಮಾಡ್ಕೊಳ್ಳಿ. ಮಕ್ಳು ಇರ್ತಾರಲ್ಲ, ಸ್ವಲ್ಪ ದೊಡ್ಡವರೆಲ್ಲ ಇರ್ತಾರಲ್ಲ, ಆಯಿಲ್ ಕಡಿಮೆ ತಿಂತಾರೆ. ಚೆನ್ನಾಗಿ ಬಂದಿದೆ ನೋಡಿ. ನೋಡಿ ಲಂಚ್ ಬಾಕ್ಸ್ಗಳಿಗೆಲ್ಲ ಎಷ್ಟು ಚೆನ್ನಾಗಿರುತ್ತೆ. ಇದು ರೌಂಡ್ ಮಾಡಿ ಇಟ್ಕೊಂಡಿದ್ನಲ್ಲ ಪರೋಟ ತರ, ಅದಕ್ಕೆ ಸ್ವಲ್ಪ ಹಿಟ್ಟು ಅದ್ಕೊಂಡು ನೋಡಿ, ಲೇಯರ್ಸ್ ಈ ತರ ಕಾಣಿಸುತ್ತೆ ನೋಡಿ ನಿಮ್ಗೆ ವಿಡಿಯೋ ಅಲ್ಲಿ ನೋಡಿ. ಈಗ ಸ್ಕೂಲ್ಸ್ ಅಲ್ಲಿ ಶೇಪ್ಸ್ ಹೇಳ್ಕೊಟ್ಬಿಟ್ಟು ಮಕ್ಕಳೆಲ್ಲ ಶೇಪ್ಸ್ ಕೇಳ್ತಾರೆ ಚಪಾತಿಗಳನ್ನ. ಸ್ಕ್ವೇರ್ ಅಂತೆ, ಸರ್ಕಲ್ ಅಂತೆ, ಟ್ರಯಾಂಗಲ್ ಅಂತೆ. ನಮಗೂ ಕಲ್ತಂಗ ಆಗತ್ತಲ್ಲ ಫ್ರೆಂಡ್ಸ್, ಅದೊಂದು ಆಕ್ಟಿವಿಟಿ ಅಲ್ವಾ. ನೋಡಿ ಇವಾಗ ಫ್ರೈ ಮಾಡುವಾಗ ನೋಡಿ, ರೋಸ್ಟ್ ಮಾಡ್ಬೇಕಾದ್ರೆ ಹಂಗೆ ನಮ್ಗೆ ಸರ್ಕಲ್ಸ್ ಬರುತ್ತೆ ನೋಡಿ. ಆಯಿಲ್ ಹಾಕಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಬುಡ್ಡೆ ಬರ್ತದೆ ನೋಡಿ. ಇನ್ನು ಆಯಿಲ್ ಹಾಕಿಲ್ಲ. ಟ್ರಯಾಂಗಲ್ ಚಪಾತಿ ಆಯ್ತು, ಎಷ್ಟು ಸಾಫ್ಟ್ ಆಗಿ ಬಂದಿದೆ ನೋಡು. ಆ ಮಗು ಪರೋಟ ಶೇಪ್ ಅಲ್ಲಿ ನೋಡಿ ಸರ್ಕಲ್ ಅಲ್ಲೇ ತಗೊಂತು, ಅದಕ್ಕೆ ಸರ್ಕಲ್ ಇಷ್ಟ. ಅದು ಸರ್ಕಲ್ ಆಗಿದೆ ಗುಂಡಕ್ಕೆ, ಅದಕ್ಕೆ ಇಷ್ಟ. ಇದು ನೋಡಿ ನಿನ್ ಬಾಕ್ಸ್ ಟೇಸ್ಟ್ ಇಷ್ಟ ಅಲ್ಲ, ಇದಕ್ಕೆ ಹಾಕೊಂತೀನಿ ತಗೋ. ಮತ್ತಿಂದ ಹೇಳು ಟೇಸ್ಟ್. ಫಸ್ಟ್ ಕಾಯ್ತೀನಿ ನೋಡಮ್ಮ, ಬೆಂದಿದ್ಯಾ ಏನ್ ಹೇಳು. ಇದೆತ್ಕೋ ಈ ಚಪಾತಿ. ಇದೆಯಮ್ಮ, ಏನ್ ಹೇಳ ಚಿಂತನೆ ಇದೆಯಾ? ಸೂಪರ್ ಆಗಿದೆ. ಹಾ, ಕಾಯಿ ಬೆಂದಿದ್ಯಾ? ಏನ್ ಹೇಳ್ತೀರಾ? ಕಾಯಿಗೆ ಎತ್ಕೋ, ಹಂಗಿತ್ಕೋ ಬಾಯ್. ಬಿಟ್ರೆ ಕರ್ಗೋಗ್ತಾ ಇದೀಯಾ ನಿನ್ಗೆ, ಅದಕ್ಕೆ ಬಾಯ ಬಿಡ್ತಾ ಇಲ್ಲ ನೀನು. ಚೆನ್ನಾಗಿದೆ ಅಂತ ಹೇಳಕ್ಕೆ. ಅಮೃತ, ನಮ್ ಮಗಳು ಮಾಡೋದು ಸೂಪರ್ ಅಡಿಗೆ. ಬೆಣ್ಣೆ ಕಾಯಿ ಕರ್ಗೋಯ್ತಮ್ಮ, ಸೂಪರ್. ಇಲ್ಲಿ ನೋಡಿ ನಿನ್ ಮೊಮ್ಮಗಳು ಹೆಂಗಿದೆ ಯಶಿಕಾ? ಖಾರ ಸೂಪರಾ? ಅಷ್ಟು ಚೆನ್ನಾಗಿ ಬಂದಿದೆ. ಪ್ರತಿ ಒಂದನ್ನು ಟ್ರೈ ಮಾಡಿ ಗೈಸ್, ನೀವು ಟ್ರೈ ಮಾಡಿ ನೋಡಿ ಎಂತ ಸೂಪರ್ ಆಗಿದೆ.